ಮೊನ್ನೆ ಡಿ ಕೆ ಶಿವಕುಮಾರ್ ಆಗಲಿ ಮಾನ್ಯ ಆರ್ ಅಶೋಕ್ ಅವರಾಗಲಿ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಕಾಲಕ್ಕೆ ತಕ್ಕಂತ ನಡೆದಂತಹ ಸರ್ವೆಗಳಲ್ಲಿ ಯಾರು ಈ ರಾಜ್ಯದ ಅತಿ ನೆಚ್ಚಿನ ಮುಖ್ಯಮಂತ್ರಿ ಅನ್ನುವಂತ ಸರ್ವೆಗಳು ಬಂದಾಗ ಅತಿ ಹೆಚ್ಚು ಜನರ ಒಲವು ಆಯ್ಕೆ ದಟ್ ಈಸ್ ಕುಮಾರಸ್ವಾಮಿ ಕಂಪೇರ್ ಟು ಯಡಿಯೂರಪ್ಪ ಸಿದ್ದರಾಮಯ್ಯ. ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಕುಮಾರಸ್ವಾಮಿ ಅವರು ಲೈಕ್ ಮಾಡ್ತಾರಾ? ಒಂದ್ ನಿಮಿಷ, ಜೆಡಿಎಸ್ ಅನ್ನೋ ಒಂದು ಪಕ್ಷಕ್ಕೆ ಮಾನ್ಯ ಕುಮಾರಸ್ವಾಮಿಯೇ ಸರ್ವೋಚ್ಚ ನಾಯಕ. ಜೆಡಿಎಸ್ ಮುಖ್ಯಮಂತ್ರಿ ಆಗ್ಲಿ, ಪ್ರಧಾನಮಂತ್ರಿ ಆಗ್ಲಿ, ಏನೇ ಅವಕಾಶಗಳು ಸಿಗ್ಲಿ, ಮಾನ್ಯ ಕುಮಾರಸ್ವಾಮಿ ಅವರು ಅವ್ರ ಕುಟುಂಬದವರಿಗೆ ಅವಕಾಶ ಅದು ಬಿಜೆಪಿ ಮತ್ತೆ ಈಗ ಕಾಂಗ್ರೆಸ್ ಅಂತ ರಾಜಕೀಯ ಪಕ್ಷಗಳ ಅವಕಾಶಗಳಿಲ್ಲ. ಬಿಜೆಪಿ ಮತ್ತೆ ಕಾಂಗ್ರೆಸ್ ಅಂತ ರಾಜಕೀಯ ಪಕ್ಷಗಳ ಅವಕಾಶ ಅದನ್ನ ಹೇಳಕ್ ಬಂದೆ. ಮಾನ್ಯ ಡಿ ಕೆ ಶಿವಕುಮಾರ್ ಈ ಮಟ್ಟದಲ್ಲಿ ಇವತ್ತಿನ ಮಟ್ಟಿಗೆ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ, ಉಪಮುಖ್ಯಮಂತ್ರಿ ಆಗಿದ್ದಾರೆ, ನೀರಾವರಿ ಸಚಿವರಾಗಿದ್ದಾರೆ, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಆಗಿದ್ದಾರೆ, ಬೆಂಗಳೂರಿನ ಉಸ್ತುವಾರಿ ಆಗಿದ್ದಾರೆ. ಬೆಂಗಳೂರಿಗೆ ಒಂದು ದೂರದೃಷ್ಟಿ ಕೊಟ್ಟಿದ್ದಾರೆ, ಒಂದು ಮುಂದಿನ ನಾಯಕತ್ವ ಬೆಂಗಳೂರಿಗೆ ಸೀಮಿತವಾದ ನಾಯಕರ ಕೇಳಿಸ್ಕೊಳ್ಳಿ. ಬೆಂಗಳೂರು ಬಗ್ಗೆ ನಾವು ಒಕ್ಕಲಿಗ ನಾಯಕರ ಬಗ್ಗೆ ನಾವು ಮಾತಾಡ್ತಾ ಇದೀವಿ, ನಾವು ಒಕ್ಕಲಿಗರ ಬಗ್ಗೆ ಮಾತಾಡ್ತಾ ಇದೀವಿ. ಬೆಂಗಳೂರಿಗೆ 100 ವರ್ಷಗಳ ಕಾಲ ಕುಡಿಯುವ ನೀರಿನ ಹಾಹಾಕಾರ ಇರಬಾರದು ಅನ್ನೋ ರೀತಿಯಲ್ಲಿ ಮೇಕೆದಾಟು ಯೋಜನೆಯನ್ನ ಅವರು ಯೋಚನೆ ಮಾಡಿದ್ದಾರೆ. ಅದಕ್ಕೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಯಾಕಂದ್ರೆ ಲಂಡನ್ ನಲ್ಲಿ 150 ವರ್ಷಗಳ ಮುಂಚೆ, ಬೆಂಗಳೂರಿನಲ್ಲಿ ಕೇಳಿ, ಲಂಡನ್ ನಲ್ಲಿ 150 ವರ್ಷಗಳ ಮುಂಚೆ ಅಂಡರ್ ರೈಲ್ವೆ ಶಿವಕುಮಾರ್ ಅವರು ಮಾಡಿದಾಗ ಆ ಕ್ರೆಡಿಟ್ ಕೊಟ್ಟು ಅವ್ರನ್ನ ಒಂದು ಮೊದಲು ಒಂದು ಯೋಜನೆ ಬೇಕ್ರಿ, ಒಂದು ಯೋಜನೆ ಬೇಕು. ಆ ಯೋಜನೆ ಇನ್ನು ಕೂಸೆ ಹುಟ್ಟಿಲ್ಲ, ನೀವು ಆವಾಗ್ಲೇ ಅದನ್ನ ಸ್ಕೂಲಿಗೆ ಕಳಿಸ್ಬೇಡಿ. ಕೇಳಿ ಒಂದು ಯೋಜನೆ ಇರಬೇಕು, ಯಾವುದೇ ರೀತಿಯಾಗಿ ಒಂದು ಯೋಜನೆ. ನಿಮ್ಮ ಪ್ರಕಾರ ಒಕ್ಕಲಿಗ ಬೆಲ್ಟ್ ನ ಸಮರ್ಥ ಒಕ್ಕಲಿಗ ನಾಯಕ ಅಂದ್ರೆ ಅದು ಡಿ ಕೆ ಶಿವಕುಮಾರ್. ಖಂಡಿತ ಇವತ್ತು ಒಕ್ಕಲಿಗ ನಾಯಕ ಅಂದ್ರೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ. ಅತ್ಯಂತ ಒಳ್ಳೆಯ ಆಡಳಿತಗಾರ ಒಕ್ಕಲಿಗ ನಾಯಕಗಳಲ್ಲಿ ಅಂದ್ರೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ. ಮುಂದೆ ಏನೋ ಭವಿಷ್ಯ ಕರ್ನಾಟಕಕ್ಕೆ, ಬೆಂಗಳೂರಿಗೆ ಯಾವ್ದಾದ್ರು ಒಂದು ಯೋಚನೆಯನ್ನ ಮಾಡ್ಲಿಕ್ಕೆ ಸಾಮರ್ಥ್ಯ ಇರ್ತಕ್ಕಂಥ, ಶಕ್ತಿ ಸಾಮರ್ಥ್ಯ ಇರ್ತಕ್ಕಂಥವ್ರು ಯಾರು ನಾಯಕ ಅಂದ್ರೆ ಅದು ಮಾನ್ಯ ಡಿ ಕೆ ಶಿವಕುಮಾರ್. ಅವಕಾಶಗಳು ಕೂಡ ಯಾರು ಲಭ್ಯ ಆಗುತ್ತೆ ಅನ್ನೋದ್ರೆ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ. ಯಾಕಂದ್ರೆ ಒಕ್ಕಲಿಗ ಬೆಲ್ಟ್ ಮಂಡ್ಯ, ಹಾಸನ, ರಾಮನಗರ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಮೈಸೂರು, ಕೊಡಗು, ದಕ್ಷಿಣ ಕನ್ನಡ, ಕರೆಕ್ಟ್ ಹೌದಲ್ಲ ಸರ್? ಚಿಕ್ಕಮಗಳೂರು, ಶಿವಮೊಗ್ಗ, ಕರೆಕ್ಟ್. ಅಷ್ಟಕ್ಕೂ ಲೀಡರ್ ಆಗ್ಬೇಕು ಸರ್. ಬೆಂಗಳೂರು ಬೆಂಗಳೂರು ಕನಕಪುರ, ಬೆಂಗಳೂರು ಕನಕಪುರ ಅಲ್ಲ, ಎಷ್ಟು ಜಿಲ್ಲೆ ಇದಾವೆ? ಮಂಡ್ಯ, ಹಾಸನ, ರಾಮನಗರ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಮೈಸೂರು, ಕೊಡಗು, ದಕ್ಷಿಣ ಕನ್ನಡ, ಕೇವಲ 13-14 ಜಿಲ್ಲೆಯ ಒಕ್ಕಲಿಗರ ನಾಯಕ ಮಾತ್ರ ಅಲ್ಲ, ಮಾನ್ಯ ಡಿ ಕೆ ಶಿವಕುಮಾರ್ ಸರ್ವ ಜನಾಂಗದ ನಾಯಕ, ಕರ್ನಾಟಕದ ನಾಯಕ. ಅದಕ್ಕಾಗಿ ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೆ, ಇವತ್ತು ಒಕ್ಕಲಿಗರ ಲೆಕ್ಕದಲ್ಲಿ ನೀವು ಹೇಳೋದಾದ್ರೆ ಡಿ ಕೆ ಶಿವಕುಮಾರ್ ಸರ್ವೋಚ್ಚ ನಾಯಕ. ಅಶ್ವಿನ್ ಗೌಡ್ರೆ ನೋಡಿ, ಕುಮಾರಸ್ವಾಮಿ ಸರ್, ನೀವು ಮಾಜಿ ಪ್ರಧಾನಿಗಳ ಮಗ. ಮಾಜಿ ಪ್ರಧಾನಿಗಳು ನಿಮ್ಮ ರಸ್ತೆಯನ್ನ ಸಲೀಸ್ ಮಾಡಿದ್ರಿ, ನೀವು ಸಲೀಸಾಗಿ ಬಂದ್ರಿ, ನಿಮ್ಗೆ ಲಕ್ಕಿತ್ತು, ನೀವು ರಾಜ್ಯದ ಮುಖ್ಯಮಂತ್ರಿ ಆದ್ರಿ. ರಾಷ್ಟ್ರ ರಾಜಕಾರಣದಲ್ಲೂ ನಿಮ್ದೇನು ನಡೀತಾ ಇಲ್ಲ ಕುಮಾರಸ್ವಾಮಿ ಸರ್. ಅಲ್ಲಿ ಮೋದಿ ಅವರು, ಅಮಿತ್ ಶಾ ಅವರು, ನಡ್ಡಾ ಅವರು ನಿಮ್ ಯಾವ ಫೈಲು ಮೂವ್ ಮಾಡಕ್ಕೆ ಬಿಡ್ತಾ ಇಲ್ಲ. ಹಾಗಾಗಿ ನೀವು ಮತ್ತೆ ರಾಜ್ಯ ರಾಜಕಾರಣಕ್ಕೆ ಬರಬೇಕು ಅಂತ ಮಾಡಿದ್ದೀರಾ. ಒಬ್ಬ ರೈತನ ಮಗ ಡಿ ಕೆ ಶಿವಕುಮಾರ್ ಅವರು 40 ವರ್ಷ ರಾಜಕಾರಣ ಮಾಡಿ ಈಗ ಉಪಮುಖ್ಯಮಂತ್ರಿಯಾಗಿ ಒಕ್ಕಲಿಗರ ಪರಮೋಚ್ಚ ನಾಯಕ ಆಗೋಕೆ ಹೊರಟಿದ್ದಾರೆ ಅನ್ನೋ ಹೊಟ್ಟೆ ಉರಿಗೆ ಕುಮಾರಸ್ವಾಮಿ ಸರ್, ಅವರ ವಿರುದ್ಧ ನೀವು ಮಾತಾಡ್ತಿದ್ದೀರಲ್ಲ, ಒಕ್ಕಲಿಗ ಹುಡುಗ ಬೆಳೆಯೋದು ನಿಮ್ಗೆ ಇಷ್ಟ ಇಲ್ವಾ ಸಾರ್ ಅಂತ ಮಾತಾಡಿದವ್ರು ಯಾರು ಗೊತ್ತಾ? ಸನ್ಮಾನ್ಯ ಪ್ರದೀಪ್ ಈಶ್ವರ್ ಅವರು. ಏನ್ ಹೇಳ್ತೀವಿ? ಕಾಂಗ್ರೆಸ್ ಅಲ್ಲಿ ಒಂದು ಪ್ರವೃತ್ತಿ ಇದೆ. ಪ್ರದೀಪ್ ಈಶ್ವರ್ ಅವರು ಸನ್ಮಾನ್ಯ ಶಾಸಕರವರು, ನೀವು ಬೇರೆ ಪಕ್ಷ ಯಾವುದೇ ಪಕ್ಷಗಳು ತಗೊಳ್ಳಿ, ಅದರಲ್ಲಿ ಯಾವುದೇ ನಾಯಕರುಗಳಿಗೆ, ದಿಗ್ಗಜರುಗಳಿಗೆ, ಸೀಸನ್ಡ್ ಪೊಲಿಟಿಷಿಯನ್ ಅವ್ರಿಗೆ ಸನ್ಮಾನ್ಯ, ಮಾನ್ಯ ಅನ್ನೋದು ನಮ್ಮ ಕರ್ನಾಟಕದಲ್ಲಿ ಏಕಂತ ಒಂದು ಪ್ರವೃತ್ತಿ ಇದೆ, ವಾಡಿಕೆಗಳಿದೆ. ಪ್ರದೀಪ್ ಈಶ್ವರ್ ಅವ್ರ ವಿಚಾರದಲ್ಲಿ ಏನಾಗುತ್ತೆ, ಕುಮಾರಸ್ವಾಮಿ ಅವರಿಗೆ ಹೇಳ್ಬಾರ್ದಿತ್ತು ಅಂತಾರೆ, ಮಾನ್ಯ ಸಿದ್ದರಾಮಣ್ಣ ಅವರು ನಮ್ಮನ್ನ ಈ ಥರ ಹೇಳ್ತಿದ್ದಾರೆ ಅಂತಾರೆ. ಅವ್ರಿಗೆ ಫಸ್ಟ್ ಶಾಸಕರಾಗಿ ಯಾರು ಹಿರಿಯವರು, ಯಾರಿಗೆ ಹೇಗೆ ನಾನು ಬೆಲೆ ಕೊಡಬೇಕು, ಗೌರವ ಕೊಡಬೇಕು ಅನ್ನೋದು ಪ್ರದೀಪ್ ಈಶ್ವರ್ ಫಸ್ಟ್ ತಿಳ್ಕೊಬೇಕು. ಪ್ರಥಮ ಬಾರಿಗೆ ಶಾಸಕರಾಗಿದ್ದೀರಾ, ನೆಕ್ಸ್ಟ್ ನಿಮಗೆ ರಾಜಕೀಯ ಭವಿಷ್ಯ ನಿಮ್ಮ ತಾಲೂಕಲ್ಲೇ ಕೊಡೋದು. ಹಾಗಂತ ಯಾರನ್ನೋ ಮೆಚ್ಚಿಸ್ಲಿಕ್ಕೆ, ಯಾರ್ಯಾರನೋ ರಾಜಕಾರಣಿಗಳನ್ನ ದೊಡ್ಡವ್ರನ್ನೆಲ್ಲ ಹೇಗೆ ಮಾತಾಡಬೇಕು ಅನ್ನೋ ಫಸ್ಟ್ ನೀವು ಗೌರವ ನಾವು ಅಬ್ಸರ್ವ್ ಮಾಡ್ತಿದ್ವಿ ಮಿಸ್ಟರ್ ಪ್ರದೀಪ್ ಈಶ್ವರ್. ಹೊಟ್ಟೆ ಕಿಚ್ಚು ಕುಮಾರಸ್ವಾಮಿ ಅವರಿಗೆ ಈಗ ಹೇಳ್ತೀನಿ, ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗರ ಪರಮೋಚ್ಚ ನಾಯಕ ಆಗ್ತಾರೆ ಅನ್ನೋದನ್ನ ಸಹಿಸ್ಕೊಳಕ್ ಆಗ್ತಿಲ್ಲ. ಒಬ್ಬ ಒಕ್ಕಲಿಗ ಹುಡುಗ ಬೆಳೆಯೋದು ಇಷ್ಟ ಇಲ್ಲ ಕುಮಾರಸ್ವಾಮಿ ಅವರಿಗೆ.
ಫೈಲ್ ಮೂವ್ ಆಗ್ತಿಲ್ಲ ಅಂತ ಕತೆ ಕಟ್ತಿರೋದು ಯಾರು? ಹ್ಮ್. ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅವರ ಹಿಂದೆ ಇರೋಂಥ ಹಿಂಬಾಲಕರು ಹೇಳ್ತಿದಾರಲ್ವಾ. ಕಾಂಗ್ರೆಸ್ ಅವರು ಯಾವ ಹೊಲದಲ್ಲಿ ಯಾವ ಜಮೀನಲ್ಲಿ ಒತ್ತು ಬಿತ್ತು ಬಂದಿದ್ದಾರೆ ಮೇಡಮ್? ಹೇಳ್ತಿದಾರಲ್ಲ ಇವರು ಕುಮಾರಣ್ಣ ಅವ್ರ ವಿಚಾರದಲ್ಲಿ. ಹೇಳ್ತೀನಿ ಈಗ, ಒಕ್ಕಲಿಗ ನಾಯಕರು ಅಂತ ಕುಮಾರಣ್ಣ ಯಾವತ್ತೂ ಹೇಳ್ಕೊಂಡಿಲ್ಲ. ಸನ್ಮಾನ್ಯ ದೊಡ್ಡಗೌಡರು ಮಾನ್ಯ ಕುಮಾರಣ್ಣ ಅವರು ಯಾವತ್ತು ಒಕ್ಕಲಿಗರಿಗೂ ಸೇರಿದಂತೆ ನಾಯಕರು ಅಂತ ಜನರು ಹೇಳ್ತಾರೆ ಹೊರತು ನಾನು ಒಕ್ಕಲಿಗರ ನಾಯಕ, ನನಗೆ ಬೆಲೆ ಕೊಡೋಂಥದ್ದು ಮಾನ್ಯ ಡಿ ಕೆ ಶಿವಕುಮಾರ್ ಹಂಗೆ ಯಾವತ್ತು ಹೇಳಿಲ್ಲ. ಜನರು ಕೊಡಬೇಕು ಮೇಡಮ್ ಅದನ್ನ ಬಿರುದನ್ನ. ಫಸ್ಟ್ ಆಫ್ ಆಲ್ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರನ್ನ ಕುಮಾರಣ್ಣ ಅವ್ರನ್ನ ದೇವೇಗೌಡರಿಗೆ ಕಂಪೇರ್ ಮಾಡೋ ಅಂಥದ್ದು ಅಲ್ವೇ ಅಲ್ಲ. ಅವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ, ಅವರು 1 ಬಾರಿ ಪ್ರಧಾನಮಂತ್ರಿಯಾಗಿ 1 ಬಾರಿ ಮುಖ್ಯಮಂತ್ರಿಯಾಗಿ ರಾಜ್ಯವನ್ನು ಎಕ್ಸ್ಕ್ಲೂಸಿವ್ ಅಲ್ವಾ ಮೇಡಮ್? ಸನ್ಮಾನ್ಯ ಕುಮಾರಣ್ಣ ಅವ್ರಿಗೂ ಕಂಪೇರ್ ಮಾಡಬಾರ್ದು. ಕಂಪೇರ್ ಯಾರನ್ನ ಮಾಡಬೇಕು ನೀವು? ಧರ್ಮಸಿಂಗ್ ಅವ್ರ ಜೊತೆ ಮಾಡಿ, ವೀರಪ್ಪ ಮೊಯ್ಲಿ ಅವ್ರ ಜೊತೆ ಮಾಡಿ, SM ಕೃಷ್ಣ ಅವ್ರ ಜೊತೆ ಮಾಡಿ, ಬಂಗಾರಪ್ಪ ಅವ್ರ ಜೊತೆ ಮಾಡಿ, ಸದಾನಂದ ಗೌಡ್ರ ಜೊತೆ ಮಾಡಿ. ರಾಜ್ಯವನ್ನು ಆಳದವರು ಕೊಡುಗೆಗಳನ್ನ ಏನ್ ಕೊಟ್ಟಿದ್ದಾರೆ ಆಧಾರದ ಮೇಲೆ ಮುಖ್ಯಮಂತ್ರಿ ಪದವಿಗೆ ಆಕಾಂಕ್ಷಿತರನ್ನ ನೀವು ತಗೊಂಡ್ ಬಂದ್ಬಿಟ್ಟು ಕುಮಾರಣ್ಣ ಅವ್ರನ್ನ ಕಂಪೇರ್ ಮಾಡಿದ್ರೆ ಹೇಗಾಗುತ್ತೆ? ಡೆಮೋಕ್ರಸಿನಲ್ಲಿ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಅವ್ರ ಪಕ್ಷದ್ದು ಬಿಟ್ಟಿದ್ದು. ನಾನು ಹೇಳ್ತಿದ್ದೀನಿ ಇವತ್ತು ಕುಮಾರಣ್ಣ ಅವರು ನೋಡಿ, ಇವತ್ತು ಹೇಳ್ತೀನಿ, ಹಳೆ ಮೈಸೂರು ಭಾಗದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹೋಗಿ ಇಂಥ ತಾಲೂಕಲ್ಲಿ ನಾನು ಹೋಗಿ ಮತಗಳನ್ನ ಪಡಿತೀನಿ ನನ್ನ MLA ಗೆ ಅಂತ ಒಂದು ತಾಲೂಕ್ನ ತೋರಿಸ್ಲಿ, ಇಲ್ಲ ಶಕ್ತಿ. ಹೇಳ್ತೀನಿ ಏನಂತ ಹೇಳ್ತೀನಿ, ಇವತ್ತು ಕಾಂಗ್ರೆಸ್ನ ಶಾಸಕರಾದಿಯಾಗಿ ಹಳೆ ಮೈಸೂರು ಭಾಗದಲ್ಲಿ ಗೆದ್ದಿರೋಂಥ ಶಾಸಕರುಗಳು ಒಬ್ಬರಾದ್ರೂ ನಮ್ಮ ಒಕ್ಕಲಿಗ ನಾಯಕ ಮಾನ್ಯ ಡಿ ಕೆ ಶಿವಕುಮಾರ್ ಅಂತ ಹೇಳಿ ಗೊತ್ತವ್ರಿಗೆ ಬರೋ ಎಲೆಕ್ಷನ್ ನಲ್ಲಿ ಲೆಫ್ಟ್ ರೈಟ್ ಕೊಡ್ತಾರೆ ಅಂತ. ಇಕ್ಬಾಲ್ ಹುಸೇನ್ ಅವಕಾಶ ಬಂದಾಗ ಎಲ್ಲಾ ಶಾಸಕರು ಹೇಳ್ತಾರೆ, ಅವಕಾಶ ಬಂದಾಗ 140 ಶಾಸಕರು ಹೇಳ್ತಾರೆ. ನಾನು ಹೇಳ್ತೀನಿ ಮೇಡಮ್, 1 ನಿಮಿಷ ಹೇಳ್ತೀನಿ. ಇವತ್ತು ಒಕ್ಕಲಿಗರ ನಾಯಕ ಅಂತ ಕೇಳಿ ಪಡಿಬಾರ್ದು. ಮಾನ್ಯ ಡಿ ಕೆ ಶಿವಕುಮಾರ್ ಅವರು 2.5 ವರ್ಷದಿಂದ ಇದೇ ಮಾಡ್ತಿದ್ದಾರೆ.